ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗೇ ಇಲ್ಲ ನೋಡಿ, ತುಂಬ ಜ್ವರ ಬಂದಿತ್ತು. ಸೊ ಇನ್ನೂ ಜ್ವರ ಇದೆ. ಇವತ್ತು ನನ್ನ ಬರ್ಡೇ ಇದೆ. ಸೊ ಹೇಗೆಲ್ಲ ನಾನು ಸೆಲೆಬ್ರೇಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು ನನ್ನ ಹಸ್ಬೆಂಡು ಮಾಡಿಕೊಟ್ಟಿದ್ದು ಬ್ರೆಡ್ ಟೋಸ್ಟು ಮತ್ತು ಆಮ್ಲೆಟ್ ಮಾಡಿದ್ದಾರೆ. ಸೊ ಜ್ವರ ಎಲ್ಲ ಇರೋದ್ರಿಂದ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ನನಗೆ ಫ್ಯಾಮಿಲಿ ಮೆಂಬರ್ಸೇ ನನಗೆ ಎಲ್ಲ ಅಡುಗೆ ಎಲ್ಲ ಮಾಡ್ತಿದ್ದಾರೆ ನೋಡಿ. ಇವಾಗ ಮಧ್ಯಾಹ್ನ ಆಯಿತು. ಮಧ್ಯಾಹ್ನಕ್ಕೆ ನನ್ನ ಮಗ ಮಾಡಿದ್ದಾನೆ ಅಡುಗೆ. ಇವಾಗ ಎಲ್ಲ ಟೇಬಲಲ್ಲಿ ಇಟ್ಟು ರೆಡಿ ಮಾಡ್ತಾ ಇದ್ದಾನೆ. ತುಂಬಾ ಜ್ವರ ನೆಗಡಿ ಇರೋದ್ರಿಂದ ಮನೆಯಲ್ಲಿ ಸೆಲೆಬ್ರೇಟ್ ಮಾಡೋದಂತ ಡಿಸೈಡ್ ಆಗಿದೆ. ಸೊ ಇವಾಗ ನೋಡಿ, ನನ್ನ ಮಗ ಎಲ್ಲ ಮಧ್ಯಾಹ್ನದ್ದು ಅವನು ಅಡುಗೆ ಮಾಡಿದ್ದಾನೆ. ತಾನೇ ತನ್ನ ಕೈಯಾರೆ ಮಾಡಿದ್ದಾನೆ ನೋಡಿ. ನನ್ನ ಮುಖ ಹೇಗಾಗಿದೆ. ಸೊ ನನಗೆ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ, ಹಾಕೋಕ್ಕಾಗಿಲ್ಲ. ಇವಾಗ ಹಾಕ್ತಾ ಇದ್ದೇನೆ. ಸೊ ವಾಯ್ಸ್ ಕೂಡ ಇರಲಿಲ್ಲ. ಇವಾಗ ಕೂಡ ಅಷ್ಟು ಸರಿ ಇಲ್ಲ, ಪರವಾಗಿಲ್ಲ ನೋಡಿ. ಈ ಥರ ಎಲ್ಲ ರೆಡಿ ಮಾಡಿದ್ದಾನೆ. ಸೊ ಇವಾಗ ಏನೇನು ಮಾಡಿದ್ದಾನೆ ತೋರಿಸ್ತೀನಿ ನೋಡಿ. ಇದು ಪರಾಟ, ಇದು ರೆಡಿಮೇಡ್ ಪರಾಟ ತಂದು ಅದನ್ನು ಫ್ರೈ ಮಾಡಿದ್ದಾನೆ ಚೆನ್ನಾಗಿ. ಮತ್ತು ಸ್ಯಾಲಡ್ ಮಾಡಿದ್ದಾನೆ, ಕುಕುಂಬರು ಮತ್ತು ಆನಿಯನ್ದು ಸಲಾಡ್ ಮಾಡಿದ್ದಾನೆ ನೋಡಿ, ತೋರಿಸ್ತಾ ಇದ್ದಾನೆ. ಜೀರಾ ರೈಸ್ ಮಾಡಿದ್ದಾನೆ. ನಾನಂತೂ ಕಿಚನ್ಗೆ ಹೋಗಿಲ್ಲ. ಇದು ಪನ್ನೀರ್ ಬುರ್ಜಿ ಮಾಡಿದ್ದಾನೆ ಪರಾಟ ಜೊತೆಗೆ. ಸೊ ಮತ್ತು ಇದು ಕಬಾಬು, ಕಬಾಬ್ ಅದನ್ನು ಮಾಡಿದ್ದಾನೆ. ಮತ್ತು ಅವನು ಜ್ಯೂಸ್ ಕುಡಿತಾನಂತೆ. ನಾನಂತೂ ಕುಡಿಯಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲ ಅದಕ್ಕೆ. ಸೊ ಈ ಥರ ಎಲ್ಲ ಇಟ್ಟು ರೆಡಿ ಮಾಡಿದ್ದಾನೆ. ನನಗೆ ತುಂಬ ಖುಷಿ ಆಯಿತು. ಯಾರಾದರೂ ಅಡುಗೆ ಮಾಡಿಕೊಟ್ರೆ ತುಂಬ ಖುಷಿ ಆಗುತ್ತಲ್ಲ, ಹಾಗೆ ನನ್ನ ಮಗ ಮಾಡ್ತಾ ಇರ್ತಾನೆ. ಆದರೆ ಇವತ್ತು ಮಾತ್ರ ಮಾರ್ನಿಂಗಿಂದ ಕೆಲಸ ಇಲ್ಲ ನನಗೆ ನೋಡಿ. ಈ ಥರ ಚೆನ್ನಾಗಿ ಮಾಡಿದ್ದಾನೆ. ಮಾತ್ರ ಕ್ವಾಂಟಿಟಿ ಎಲ್ಲ ಗೊತ್ತಾಗುತ್ತೆ. ಸೊ ಪನ್ನೀರ್ ಬುರ್ಜಿ ಮತ್ತು ಪರಾಟ ಚೆನ್ನಾಗಿರುತ್ತೆ. ಮತ್ತು ಜೀರಾ ರೈಸು ನನಗೆ ಇಷ್ಟ ಆಗುತ್ತೆ ಪನ್ನೀರ್ ಜೊತೆ. ಗ್ರೇವಿ ಮಾಡಿದರೆ ಕೂಡ ಅಥವಾ ಹಾಗಿದ್ದರೂ ಕೂಡ ಚೆನ್ನಾಗಿ ಅನಿಸುತ್ತೆ. ಸೊ ಮಾಡಿದ್ದಾನೆ. ಮತ್ತು ನೋಡಿ, ಇದು ಪರಾಟ. ಸೊ ಮಾರ್ನಿಂಗ್ ಎದ್ದು ಫುಲ್ಲು ರೆಸ್ಟಲ್ಲೇ ಇದ್ದೆ. ಸೊ ಮನೆಯವರು ಮಾಡಿದ್ದಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದು ಮತ್ತೆ ರೆಸ್ಟ್ ಮಾಡಿದೆ. ಇವಾಗ ಊಟ ರೆಡಿಯಾಗಿದೆ. ಊಟಕ್ಕೆ ನೋಡಿ, ಅವನೇ ನನಗೆ ಸರ್ವ್ ಮಾಡ್ತಾ ಇದ್ದಾನೆ. ಮತ್ತು ಬೇರೆ ಎಲ್ಲರಿಗೂ ಸರ್ವ್ ಮಾಡ್ದ. ಇವತ್ತು ಅವನದೇ ರೆಡಿ ಮಾಡಿದ ಊಟ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ. ನಾವು ಮಾಡ್ತೀವಲ್ಲ ಅದೇ ಥರ ಮಾಡಿದ್ದಾನೆ. ಮತ್ತು ಅದರ ಜೊತೆ ನೋಡಿ, ನನಗೆ ಅಂತ ಸ್ವಲ್ಪ ಸಲಾಡ್ ಕೊಟ್ಟಿದ್ದಾನೆ, ಕೆಮ್ಮು ನೆಗಡಿ ಇರೋದ್ರಿಂದ. ಮತ್ತು ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು, ಆದರೆ ನನಗೆ ಇಷ್ಟು ಹುಷಾರಿಲ್ಲ. ಅದಕ್ಕೆ ಮನೆಯಲ್ಲಿ ಅವನು ಮಾಡಿದ್ದು, ಮಾರ್ನಿಂಗ್ದು ನನ್ನ ಹಸ್ಬೆಂಡ್ ಮಾಡಿದ್ದು. ಮತ್ತು ನಾನು ಟೇಸ್ಟ್ ಮಾಡ್ತಾ ಇದ್ದಾನೆ ನೋಡಿ. ತುಂಬ ಚೆನ್ನಾಗಿತ್ತು. ಹೇಗೆ ಫ್ರೈ ಮಾಡಬೇಕು ಆಯಿಲೆಲ್ಲ ಹಾಕಿ ಆ ಥರ ಎಲ್ಲ ಮಾಡಿದ್ದಾನೆ. ಮತ್ತು ಸ್ವೀಟೆಲ್ಲ ಮಾಡ್ತೀನಿ ಅಂದ, ನಾನೇ ಬೇಡ ಅಂದೆ, ತಿನ್ನೋಕ್ಕೆ ಆಗಲ್ಲ ಅದಕ್ಕೆ. ನನಗೆ ಅಂತ ಸಲಾಡ್ ಸ್ವಲ್ಪ ಕೊಟ್ಟಿದ್ದಾನೆ. ಗಂಟಲು ಎಲ್ಲ ಸರಿ ಇಲ್ಲ ಅದಕ್ಕೆ ನೋಡಿ. ಊಟ ಮಾಡ್ತಾ ಇದ್ದೇವೆ. ಮತ್ತು ಇದು ಜೀರಾ ರೈಸ್ ಮತ್ತು ಅದರಲ್ಲಿ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ಊಟ ಮಾಡಿದೆ. ಚೆನ್ನಾಗಿ ಅನ್ನಿಸ್ತು. ಟೇಸ್ಟ್ ಇರಲಿಲ್ಲ ಬಾಯಿಗೆ. ಇವತ್ತು ಮಾತ್ರ ಚೆನ್ನಾಗಿದೆ. ಮತ್ತು ಅವನಿಗೆ ಕೇಳಿದೆ ಹೇಗಾಗಿದೆ ಅಂತ. ಚೆನ್ನಾಗಾಗಿದೆ ಅಂತಲೇ ತಾನೇ ಮಾಡಿದ್ದು. ಅದು ನನಗೆ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಟೇಸ್ಟಿ ಇತ್ತು. ಎಲ್ಲ ಖಾಲಿ ಮಾಡಿದ್ದೆ ನಾನು ಊಟ. ಹೀಗೆ ಯಾರಾದರೂ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ ಅಲ್ಲ. ಮತ್ತು ಸಾಯಂಕಾಲ ನೋಡಿ, ಮನೆಯಲ್ಲಿ ಈ ಥರ ಬಲೂನ್ಸು ಲೈಟಿಂಗ್ಸು ಹಾಕಿ ಬರ್ಡೇ ಡೆಕೋರೇಷನ್ ಮಾಡಿದ್ದಾರೆ. ಯೂಶ್ವಲಿ ನಾವು ಹೊರಗಡೆ ಹೋಗ್ತೇವೆ, ಆದರೆ ಈ ಸಾರಿ ನನ್ನ ಹೆಲ್ತ್ ಸರಿ ಇದ್ದ ಕಾರಣ ಮನೆಯಲ್ಲೇ ಮಾಡ್ತಾ ಇರೋದು. ಹೊರಗಡೆ ಹೋಗುವಷ್ಟು ನನಗೆ ಸರಿ ಇಲ್ಲ. ಈ ಥರ ಲೈಟಿಂಗ್ಸ್ ಹಾಕಿದ್ದಾರೆ. ಚೆನ್ನಾಗಿ ಅನ್ನಿಸ್ತಾ ಇದೆ. ಒಂಥರ ಫೀಲ್ ಇವಾಗ ಬರ್ತಾ ಇದೆ ನನಗೆ ಬರ್ಡೇ ಇದೆ ಅಂತ. ಸೊ ಇದು ಕೇಕು ಚೆನ್ನಾಗಿ ಮಾಡಿದ್ದಾಳೆ. ನನ್ನ ಫ್ರೆಂಡು ಪರಿಚಯದವರಿದ್ದಾರೆ, ಅವರು ಇಲ್ಲಿ ಮಾಡಿಕೊಡ್ತಾರೆ. ಅವರಿಗೆ ಕೇಕು ಯಾವುದು ಬೇಕಂತ ಪೈನಾಪಲ್ದಿದ್ದು, ಆದರೆ ಡೆಕೋರೇಷನ್ ಎಲ್ಲ ಅವರಿಗೆ ಯಾವ ಥರ ಬೇಕೋ ಆ ಥರ ಮಾಡ್ತಾರೆ ಅವರು. ಚೆನ್ನಾಗಿರುತ್ತೆ ಅದು ಎವ್ರಿ ಟೈಮ್. ನನ್ನ ಡ್ರೆಸ್ಗೆ ಇದು ಮ್ಯಾಚ್ ಆಗಿದೆ ಈ ಸರಿ. ನನಗೆ ತುಂಬ ಖುಷಿ ಆಯಿತು. ಇದ್ರ ಮೇಲೆ ಬಟರ್ಫ್ಲೈ ಕೂಡ ಇತ್ತು. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಟೇಸ್ಟಿ ಮತ್ತು ಬ್ಯೂಟಿಫುಲ್ ಕೇಕ್ ಇದೆ. ಸೊ ಇವಾಗ ಬರ್ಡೇ ವೈಬ್ ಬಂತು ನೋಡಿ. ಲೈಟ್ ಬಂತು, ಮತ್ತು ಡೆಕೋರೇಷನ್ ಬಂತು, ಮತ್ತು ಕೇಕ್ ಕೂಡ ಬಂತು. ಸೊ ಕೆಲವೊಂದು ಫೋಟೋಸ್ಗಳನ್ನು ತೆಗಿತಾ ಇದ್ವಿ ಮೆಮರಿಗೆ ಅಂತ. ಹೊರಗಡೆ ಅಂತೂ ಹೋಗೋಕ್ಕಾಗಿಲ್ಲ. ಸೊ ಇರಲಿ, ಪರವಾಗಿಲ್ಲ, ಮನೆಯಲ್ಲೇ ಮಾಡುವ ಅಂತ. ಕೇಕ್ ಕೂಡ ಜಾಸ್ತಿ ತಿನ್ನೋಕ್ಕೆ ಆಗಿಲ್ಲ ನನಗೆ. ಚೆನ್ನಾಗಿ ಟೇಸ್ಟಿ ಇತ್ತು, ಆದರೆ ಹುಷಾರಿಲ್ಲದ ಕಾರಣ. ಕ್ಯಾಂಡಲ್ ಕೂಡ ಚೆನ್ನಾಗಿದೆ ಅಲ್ಲ. ಹಾರ್ಟ್ ಬಲೂನು ಮತ್ತು ಹಾರ್ಟು ಕ್ಯಾಂಡಲ್ ಇದೆ. ಸೊ ನನ್ನ ಹಸ್ಬೆಂಡು ಮತ್ತು ಮಗ ಸೇರಿ ಮಾಡಿದ್ದಾರೆ ಈ ಥರ.
ಕೆಲವರು ಅಂತಾರೆ ಎಂತ ಇವಾಗ ಬರ್ಡೇ ಮಾಡ್ಕೊಳ್ಳೋದು ಅಂತ. ಯಾಕೆ ಮಾಡಬಾರ್ದು ಹೇಳಿ, ನಾನಂತೂ ಮಾಡ್ಕೋತೀನಿ, ನನಗೆ ಇಷ್ಟ. ಮತ್ತು ನನ್ನ ಫ್ಯಾಮಿಲಿಯವರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅವ್ರು ಮಾಡಿಲ್ಲವಾಗಿದ್ದರೂ ನಾನು ಮಾಡ್ಕೋತಿದ್ದೆ, ಆದರೆ ಅವ್ರು ಮಾಡ್ತಾರಲ್ಲ ಅದಕ್ಕೆ ನಾನು ನನ್ನ ಈ ದಿನದ ಪ್ರತಿ ಕ್ಷಣನ ಎಂಜಾಯ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಬರ್ಡೇ ಬರೋವರೆಗೂ ಹೀಗೆ ನಾನು ಎಂಜಾಯ್ ಮಾಡ್ತೀನಿ ಪ್ರತಿದಿನ ಪ್ರತಿ ಕ್ಷಣ. ಮತ್ತು ಕೇಕ್ ಕಟ್ ಮಾಡೋದು ಟೈಮು ಆಯ್ತು. ಸೊ ನಾನು ಕೇಕ್ ಕಟ್ ಯಾವಾಗ ಮಾಡ್ತೇನೆ ಯಾವಾಗ ತಿಂತೇನೆ ಅನ್ನಿಸ್ತಾಯಿತ್ತು. ಅದು ಇಷ್ಟು ಚೆನ್ನಾಗಿ ಅನ್ನಿಸ್ತಾಯಿತ್ತು ನೋಡೋಕ್ಕೆ ಕೂಡ. ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಇತ್ತು. ತುಂಬಾ ಖುಷಿ ಆಯಿತು ನನಗೆ ಇದು ಡೆಕೋರೇಷನ್ನು, ಕೇಕು ಎಲ್ಲ. ಸೊ ಕೇಕ್ ಕಟ್ ಮಾಡುವ ಗಡಿಬಿಡಿಯಲ್ಲಿ ನಾನು ಭರದಲ್ಲಿ ಕ್ಯಾಂಡಲ್ನೇ ಬ್ಲೋ ಮಾಡಿಲ್ಲ, ಆದರೆ ಒಳ್ಳೆಯದಾಯಿತು. ಕೆಲವೊಬ್ಬರು ಹಾಗೆ ಮಾಡ್ತಾರೆ, ಕೆಲವೊಂದು ಜನ ಮೊದಲು ಬ್ಲೋ ಮಾಡಲ್ಲ, ಕೇಕ್ ಕಟ್ ಮಾಡಿ ಆಮೇಲೆ ಬ್ಲೋ ಮಾಡ್ತಾರೆ. ನನಗೆ ಆಮೇಲೆ ಲಕ್ಷ್ಯಕ್ಕೆ ಬಂತು, ಆಮೇಲೆ ನಾನು ಅದನ್ನು ಬ್ಲೋ ಮಾಡಿದೆ. ಮತ್ತು ಹ್ಯಾಪಿ ಬರ್ಡೇ ಸಾಂಗು ಹಾಕಿದ್ರು, ಅದರ ಜೊತೆ ಕೇಕ್ ಕಟ್ ಮಾಡ್ತಾ ಇದ್ದೆ. ನನಗೆ ಚೆನ್ನಾಗಿ ಅನ್ನಿಸ್ತು. ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಮಗ ತುಂಬ ಬರ್ಡೇ ಸೆಲಿಬ್ರೇಟ್ ಮಾಡೋದು ಎಂಜಾಯ್ ಮಾಡ್ತಾನೆ, ಹಾಗೆ ನನಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಮತ್ತು ಇವಾಗ ಕೇಕ್ ತಿನ್ನೋ ಸರನೇ ಇಷ್ಟ ಆಯಿತು, ಈ ಸರದ ಕೇಕು. ಮತ್ತು ನನಗೆ ಗಿಫ್ಟ್ಸು ಬಂದು ನೋಡಿ, ನನ್ನ ಮಗ ಮತ್ತು ಹಸ್ಬೆಂಡು ಮತ್ತು ಅಮ್ಮ ಕೊಟ್ಟರು. ಸೊ ನನಗೆ ತುಂಬ ಖುಷಿ ಆಯಿತು. ಯಾರಿಗೆ ಖುಷಿಯಾಗಲ್ಲ ಹೇಳಿ. ಮತ್ತು ನೋಡಿ, ಇದು ಬ್ರಾಸ್ಲೆಟ್ ನಾನು ನೋಡಿ ಬಂದಿದ್ದೆ, ಅದು ಇಷ್ಟ ಆಗಿತ್ತು, ಅದಕ್ಕೆ ನೆನಪಿಂದ ತೊಗೊಂಡು ಬಂದಿದ್ದಾರೆ. ನನಗೆ ಚಿಕ್ಕ ಚಿಕ್ಕ ವಸ್ತುಗಳು ಕೂಡ ತುಂಬ ಇಷ್ಟ ಆಗುತ್ತೆ ಕೆಲವೊಂದು, ಅದು ನಾನು ಇಷ್ಟಪಡ್ತೀನಿ, ತೊಗೊಳ್ತೀನಿ. ಸೊ ಹಾಗೆ ನೋಡುತ್ತಾ ಇದ್ದೆ, ಅದು ಇಷ್ಟ ಆಗಿದೆ ಅಂತ ಗೊತ್ತಾಗಿ ತೊಗೊಂಡು ಬಂದರು. ಮತ್ತು ಇದು ಬ್ಯಾಗು ನನ್ನ ಮಗ ಕೊಟ್ಟಿದ್ದು ಗಿಫ್ಟು, ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ನನಗೆ ಏನು ಬೇಕು ಅಂತ ಇವನಿಗೆ ಅರ್ಥ ಆಗುತ್ತೆ ಮತ್ತು ತರೋಕ್ಕೂ ಬರುತ್ತೆ ಅಲ್ಲ ಅಂತ. ಅವನು ಒಬ್ಬನೇ ಹೋಗಿದ್ದ, ಪರ್ಚೇಸ್ ಮಾಡ್ಕೊಂಡು ಬಂದಿದ್ದಾನೆ. ಸೊ ಚೆನ್ನಾಗಿದೆ ಬ್ಯಾಗ್ ಕೂಡ, ನನಗೆ ಇಷ್ಟ ಆಯಿತು. ಇದು ಬ್ಲೂ ಕಲರ್ ಇದೆ ಮತ್ತು ತುಂಬ ಜಿಪ್ ಎಲ್ಲ ಇದೆ, ಒಳಗಡೆ ಇಡೋಕ್ಕೆ ಪ್ಲೇಸ್ ಇದೆ. ಅದನ್ನೆಲ್ಲ ಚೆಕ್ ಮಾಡಿ ತಂದಿದ್ದಾನೆ. ಸೊ ಪರವಾಗಿಲ್ಲ, ಗಿಫ್ಟು ಎಲ್ಲ ತಗೊಳ್ಳೋಕ್ಕೆ ಕಳಿಸ್ಬೋದು ಇವನ್ನ. ಮೊದಲಾದರೆ ನನ್ನ ಕರ್ಕೊಂಡೋಗಿ ನನಗೆ ಕೊಡಿಸ್ತಾ ಇದ್ದ ಇವನು. ಈ ಸಾರಿ ಮಾತ್ರ ಸ್ವಲ್ಪ ಇವಾಗ ಯೋಚನೆ ಮಾಡಿ ತಾನೇ ತೊಗೊಂಡು ಬಂದಿದ್ದಾನೆ. ನನಗಂತೂ ತುಂಬಾ ಖುಷಿ ಆಯಿತು. ಯಾರಿಗೆ ಖುಷಿಯಾಗೆಲ್ಲ ಗಿಫ್ಟ್ ಸಿಕ್ಕರೆ, ಆದರೆ ಮಗ ತೊಗೊಂಡು ಬಂದ ತನ್ನ ಐಡಿಯಾಯಿಂದ ಮತ್ತು ತಾನೇ ನೋಡಿಕೊಂಡು ತಂದಲ್ಲ, ಅದಕ್ಕೆ ತುಂಬಾ ಖುಷಿ ಆಯಿತು. ಮತ್ತು ಅಮ್ಮ ಮತ್ತು ನನ್ನ ಹಸ್ಬೆಂಡು ಡ್ರೆಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಡ್ರೆಸ್ಗಳು ಕೂಡ. ಹೀಗೆ ಮನೇಲಿ ತುಂಬಾ ಖುಷಿ ಆಯಿತು ನನಗೆ ಎಲ್ಲರದು ಗಿಫ್ಟ್ ನೋಡಿ. ಸೊ ಮತ್ತು ರಾತ್ರಿಗೆ ಹೊರಗಿಂದನೇ ತೊಗೊಂಡು ಬಂದಿದ್ದರು, ಹೊರಗಡೆ ಹೋಗೋಕ್ಕಾಗಲ್ಲ ಅಂತ. ಸೊ ಇದು ನೋಡಿ, ಚಿಕನ್ ಗ್ರೇವಿ, ಪರಾಟ ಮತ್ತು ರೋಲ್ಸು ಮತ್ತು ಮಸಾಲ, ಮತ್ತು ಇದು ಬಿರಿಯಾನಿ, ಕಟ್ಲೆಟ್ಸು ಮತ್ತು ಚಿಕನ್ ಸಮೋಸ, ಇದನ್ನೆಲ್ಲ ತೊಗೊಂಡು ಬಂದಿದ್ದೆ. ಹುಷಾರಿರದ ಕಾರಣ ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ. ಮತ್ತು ನನ್ನ ಈ ಬರ್ಡೇ ಸಿಂಪಲ್ಲಾಗಿ ಹುಷಾರಿಲ್ಲದಿದ್ದರೂ ಮನೆಯಲ್ಲಿ ಮಾಡಿದರೂ ಕೂಡ ತುಂಬ ಎಂಜಾಯ್ ಮಾಡಿದೆ ಫ್ಯಾಮಿಲಿ ಜೊತೆ. ಚೆನ್ನಾಗಿ ಅನ್ನಿಸ್ತು ನನ್ನ ಈ ಸ್ಪೆಷಲ್ ಡೇ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.